ಅಮಿತ್ ಶಾ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಿಪಕ್ಷ ನಾಯಕ ಅಶೋಕ್ ಒಂದು ರಿಯಾಕ್ಟ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಲೋಕಸಮರ ತಯಾರಿ ಬಗ್ಗೆ ಚರ್ಚೆ ಮಾಡ್ತಾರೆ ಅಮಿತ್ ಶಾ ಅವರು. ಮೈತ್ರಿ ಹೊಂದಾಣಿಕೆಯ ಬಗ್ಗೆಯೂ ಕೂಡ ಇವತ್ತು ಮಾತನಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಮಂಡ್ಯ ಟಿಕೆಟ್ ವಿಚಾರವಾಗಿಯೂ ಚರ್ಚೆ ಮಾಡ್ತಾರೆ. ಗೆಲ್ಲೋದೇ ನಮ್ಮ ಗುರಿ, ಅದೊಂದೇ ನಮ್ಮ ಮಾನದಂಡ ಅಂತ ಅಶೋಕ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಅಲ್ಲಿನ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಹೇಳ್ತಾ ಇದ್ರು, ಅಭ್ಯರ್ಥಿಗಳ ಬಗ್ಗೆ ಇವತ್ತು ಚರ್ಚೆ ಆಗಲ್ಲ, ಲೋಕಸಭೆ ತಯಾರಿಗಳ ಬಗ್ಗೆ, ತಂತ್ರಗಾರಿಕೆಗಳ ಬಗ್ಗೆ ಡೆಫಿನೆಟ್ ಆಗಿ ಚರ್ಚೆ ಮಾಡ್ತಾರೆ ಅಂತ. ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಪಬ್ಲಿಕ್ ಟಿವಿ ಜೊತೆ ಇದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತಾನೆ. ಸರ್, ಈಗ ರಾಜ್ಯದ ನಾಯಕರು ಕೂಡ ಅಮಿತ್ ಶಾ ಅವರನ್ನ ಭೇಟಿ ಮಾಡ್ತಾರೆ. ಏನೆಲ್ಲ ಚರ್ಚೆ ಆಗ್ಬೋದು ಸರ್ ಇವತ್ತು ಸುತ್ತೂರು ಜಾತ್ರೆಗೋಸ್ಕರ ಅಮಿತ್ ಶಾ ಜಿ ಅವರು ಬರ್ತಾ ಇದ್ದಾರೆ. ಅದ್ರ ಜೊತೆ ನಮ್ಮದು ಕೋರ್ ಕಮಿಟಿ ಮೀಟಿಂಗ್ ಇದೆ. ಇಂಪಾರ್ಟೆಂಟು ಇರ್ತಕ್ಕಂಥದ್ದು ನಮ್ಮ ಲೋಕಸಭಾ ಚುನಾವಣೆ. ಲೋಕಸಭಾ ಈಗ ತಾನೇ ಪಾರ್ಲಿಮೆಂಟು ಕೂಡ ಮುಗಿದಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಕೂಡ ನಿರ್ಮಾಣ ಆಗಿದೆ. ಎಲ್ಲ ದೃಷ್ಟಿಯಿಂದನೂ ಬಿಜೆಪಿಗೆ ಒಂದು ರೀತಿ ಒಳ್ಳೆಯ ವಾತಾವರಣ ಇದೆ. ಮೊನ್ನೆನೂ ಕೂಡ ದೇಶ ದ್ರೋಹದ ಬಗ್ಗೆ, ದೇಶ ಇಬ್ಬಾಗ ಮಾಡಬೇಕು ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ನಾಯಕರು ಮಾತಾಡಿದ್ದಾರೆ. ಇವೆಲ್ಲ ಕೂಡ ನಮಗೆ ಭಾಳ ಒಳ್ಳೆಯ ವಾತಾವರಣ ಇದೆ. ಯಾರು ಈ ದೇಶಕ್ಕೆ ಒಳಿತು ಮಾಡ್ತಾರೆ ಅನ್ನೋದು ಭಾಳ, ಆ ದೃಷ್ಟಿಯಿಂದ ಅಮಿತ್ ಶಾ ಜಿ ಅವರು ಇವತ್ತು ಬರ್ತಾ ಇದ್ದಾರೆ. ವಿಶೇಷವಾಗಿ ಪಾರ್ಲಿಮೆಂಟ್ ಚುನಾವಣೆಯ ತಯಾರಿಗಳ ಬಗ್ಗೆ ಮಾತಾಡ್ತಾರೆ ಮತ್ತು JDS ಮತ್ತು BJPಯ ಹೊಂದಾಣಿಕೆಯ ಬಗ್ಗೆನೂ ಮಾತಾಡಬಹುದು. ಒಟ್ಟಾರೆ ಈ ಚುನಾವಣೆಯನ್ನು ಗೆಲ್ಲಬೇಕು, ಕಳೆದ ಬಾರಿಗಿಂತ ಒಳ್ಳೆ ರಿಸಲ್ಟ್ ಬರಬೇಕು, ಈ ಭಾವನೆಗಳನ್ನು ಇಟ್ಟುಕೊಂಡು ಅಮಿತ್ ಶಾ ಜಿ ಅವರು ಸಭೆಯನ್ನು ತಗೋತಾರೆ. ಸರ್, ಈಗ ಮಂಡ್ಯ ಕ್ಷೇತ್ರದಲ್ಲಿ ಟಿಕೆಟ್ ಫೈನಲ್ ಯಾರಿಗೆ ಅನ್ನುವಂಥದ್ದು ಕೂಡ ಒಂದಿಷ್ಟು ಗೊಂದಲ ಇದೆ ಮೈತ್ರಿ ವಿಚಾರದಲ್ಲಿ. ಅಲ್ಲ, ಈಗಾಗಲೇ ಸುಮಲತಾ ಅವರು ಕೂಡ ಅಮಿತ್ ಶಾ ಅವ್ರನ್ನ ಪ್ರೈಮ್ ಮಿನಿಸ್ಟರ್ನೆಲ್ಲ ಭೇಟಿ ಮಾಡಿ ಬಂದಿದ್ದಾರೆ. ಸೊ ನಮಗೆ ಇರೋವಂಥದ್ದು ಗೆಲ್ಲೋವಂಥದ್ದು ಯಾರು ಇರೋದು ಅಲ್ಲಿ ಈಗಾಗಲೇ ಸರ್ವೆ ಆಗಿದೆ. ಕೇಂದ್ರದವ್ರು ಏನು ಸುಮ್ಮನೆ ಟಿಕೆಟ್ ಕೊಡಲ್ಲ, ಸರ್ವೆ ಆಗಿದೆ, 1-2 ಸರ್ವೆ ಆಗಿದೆ. 2 ಸರ್ವೆಯಲ್ಲಿ ಯಾರು ಸೂಕ್ತ ಅಂತ ಆಗುತ್ತೋ ಅದನ್ನು ಎಲ್ಲರೂ ಒಪ್ಕೊಳ್ಬೇಕಾಗ್ತದೆ. ಏನು ಹೇಳ್ತಿದೆ ಸರ್ ಸರ್ವೆ? ಗೊತ್ತಿಲ್ಲ ನಮಗೆ, ಅದರ ಬಗ್ಗೆ ಇನ್ನೂ ಏನು ಮಾಹಿತಿ ಇಲ್ಲ. ಸೊ ಗೆಲ್ಲೋದೇ ಒಂದು ಮಾನದಂಡ, ಗೆಲ್ಲೋದು ಇಂಪಾರ್ಟೆಂಟ್. ಯಾಕಂದರೆ ಒಂದೊಂದು ಪಾರ್ಲಿಮೆಂಟ್ ಸೀಟೂ ಸಹ BJPಗೆ ಇಂಪಾರ್ಟೆಂಟು. 400 ಟಾರ್ಗೆಟ್ ಕೊಟ್ಟಿದ್ದಾರೆ ಇಡೀ ದೇಶದಲ್ಲಿ. ಸೊ ಒಂದೊಂದು ಸೀಟು ಇಂಪಾರ್ಟೆಂಟು. ಗೆಲ್ಲೋದೇ ಒಂದು ಮಾನದಂಡ, ಗೆಲ್ಲೋ ಅಂತ ಒಂದು ವಾತಾವರಣ. ಗೆಲ್ಲೋ ಮಾನದಂಡ ಅಂದರೆ ಜನ ಹೇಳ್ಬೇಕಲ್ಲಿ. ಕರ್ನಾಟಕದಲ್ಲಿ ಯಾವ್ಯಾವ ಕ್ಷೇತ್ರದ, ಲೋಕಸಭಾ ಕ್ಷೇತ್ರದಲ್ಲಿ ಜನ ಹೇಳಬೇಕು ಇವರಾದರೆ ಗೆಲ್ತಾರೆ ಅಂತ. ಅದರ ಮೇಲೆ ಟಿಕೆಟನ್ನು ಹಂಚಿಕೆ ಮಾಡೋದು. ಕೆಲವು ಕ್ಷೇತ್ರಗಳಲ್ಲಿ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಕೂಡ ಒಂದಿಷ್ಟು ಗೊಂದಲಗಳು, ಅಪಸ್ವರಗಳು, ಅಸಮಾಧಾನಗಳು ಕೂಡ ಇದ್ದಾವೆ. ಅದೆಲ್ಲವೂ ಕೂಡ ಶಮನ ಆಗುತ್ತೆ. ಸಾಮಾನ್ಯವಾಗಿ ಎಲ್ಲ ಕಡೆನೂ ಅಷ್ಟೇ, ಎಲ್ಲ ಪಾರ್ಟಿಯಲ್ಲೂ ಡೆಮೋಕ್ರಸಿ ಅಲ್ವಾ, ಪ್ರಜಾಪ್ರಭುತ್ವದಲ್ಲಿ ಆ ಥರ ಕೇಳುವಂಥದ್ದು ಇರ್ತೈತೆ. ಸ್ವಲ್ಪ ಅಲ್ಲಿ ಇಲ್ಲಿ ಕೆಲವರೆಲ್ಲ ಗೊಂದಲನೂ ಉಂಟು ಮಾಡ್ತಾರೆ. ಅವೆಲ್ಲವನ್ನು ನಿಭಾಯಿಸುವಂಥ ಶಕ್ತಿ ಭಾರತೀಯ ಜನತಾ ಪಾರ್ಟಿಗೆ ಇದೆ. ಆ ದೃಷ್ಟಿಯಿಂದ ಆ ಥರದ್ದೇನು ಮೇಜರ್ ಆಗಲ್ಲ ಅನಿಸುತ್ತೆ. ಇನ್ನೂ ಆ ಟಿಕೆಟ್ ಹಂಚಿಕೆ ಸಂದರ್ಭ ಬಂದಿಲ್ಲ. ಈಗಾಗಲೇ ನಮ್ಮ ಕೇಂದ್ರ ನಾಯಕರು ಅದ್ರ ಜೊತೆ ಎಲ್ಲ ನಾಯಕರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ.